ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GKS ಮಡ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಅಕ್ಟೋಬರ್ 8, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ವರಾಹಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ಗಾಗಿ PCCFಗೆ ಪ್ರಸ್ತಾವ ಸಲ್ಲಿಕೆ ಮಾಡಿದೆ. ಹಾಗಾದರೆ ಈ ಪ್ರಾಜೆಕ್ಟ್ ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ನೋಡಿ, ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1, ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಹಾಗಾದರೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೋಡೋಣ. ಪ್ರಜಾವಾಣಿ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, ವನ್ಯಜೀವಿ ಧಾಮದಲ್ಲಿ ಜಲವಿದ್ಯುತ್ ಯೋಜನೆಗೆ ಇದೀಗ ಪ್ರಸ್ತಾವನೆ ಸಲ್ಲಿಸಿದೆ. PCCFಗೆ ಪ್ರಸ್ತಾವ. ಇದರ ಅಡಿಯಲ್ಲಿ ವರಾಹಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ಗಾಗಿ ಪ್ರಸ್ತಾವವನ್ನು ಸಲ್ಲಿಸಿದೆ. ಏನಿದು ಪ್ರಾಜೆಕ್ಟು, ಎಲ್ಲ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ಇಲ್ಲಿ ಗಮನಿಸಬಹುದು, ಇದು ವರಾಹಿ ನದಿ. ಈ ವರಾಹಿ ನದಿಯ ದಡದಲ್ಲಿಯೇ ಮುಖ್ಯವಾಗಿ ಈ ಪಂಪ್ಡ್ ಸ್ಟೋರೇಜನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ, ವರಾಹಿ ಪಂಪ್ಡ್ ಸ್ಟೋರೇಜ್ ಸ್ಥಾಪನೆಗೊಳ್ಳಲಿರುವ ಹೊಸ ಜಲವಿದ್ಯುತ್ ಯೋಜನೆಯಾಗಿದೆ. 1500 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾದರೆ ಗಮನಿಸಬಹುದು, ಈ ಹೊಸ ಜಲವಿದ್ಯುತ್ ಯೋಜನೆ ಏನಿದೆ 1500 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಇದು ಮೂಕಾಂಬಿಕಾ ಮತ್ತು ಸೋಮೇಶ್ವರ ವನ್ಯಜೀವಿ ಧಾಮಗಳು, ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಪರಿಸರ ಸೂಕ್ಷ್ಮ ಪ್ರದೇಶದ ಮಧ್ಯದಲ್ಲೇ ಈ ಯೋಜನೆ ತಲೆ ಎತ್ತಲಿದೆ. ಆ ಕಾರಣಕ್ಕಾಗಿ ಪ್ರಚಲಿತದಲ್ಲಿರತಕ್ಕಂಥದ್ದು. ಈಗಾಗಲೇ ವರಾಹಿ ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಯೋಜನೆಯ ಪ್ರಸ್ತಾವ ಮಂಡಳಿಗೆ ಸಲ್ಲಿಕೆಯಾಗಿದೆ. ನಾಗರಿಕರು ಮತ್ತು ಪರಿಸರವಾದಿಗಳ ವಿರೋಧದ ನಡುವೆಯೂ ಶರಾವತಿ ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಯೋಜನೆಗೆ ರಾಜ್ಯ ಸರ್ಕಾರ ಆಲ್ರೆಡಿ ಮುಂದಾಗಿತ್ತು. ಯೋಜನೆಗೆ ಇತ್ತೀಚೆಗಷ್ಟೇ ಕೇಂದ್ರ ಇಂಧನ ಸಚಿವಾಲಯ ಒಪ್ಪಿಗೆಯನ್ನು ನೀಡಿತ್ತು. ಯಾವುದಕ್ಕೆ? ಶರಾವತಿ ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಯೋಜನೆಗೆ ಒಪ್ಪಿಗೆಯನ್ನು ನೀಡಿತ್ತು. ಅದೇ ಮಾದರಿಯ ಮತ್ತೊಂದು ಯೋಜನೆಗೆ ಹಸಿರು ನಿಶಾನೆ ನೀಡುವ ತಯಾರಿ ನಡೆದಿದೆ. ಆ ಮತ್ತೊಂದು ಯೋಜನೆಯೇ ವರಾಹಿ ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಯೋಜನೆಯಾಗಿದೆ. ಈ ಯೋಜನೆ ಅನುಷ್ಠಾನಗೊಂಡರೆ ಸುಮಾರು 82 ಹೆಕ್ಟೇರ್ ಅರಣ್ಯ ಭೂಮಿಗೆ ಹಾನಿಯಾಗಲಿದೆ ಅಂತಕ್ಕಂಥ ಮಾಹಿತಿಯನ್ನು ರಾಜ್ಯ ಸರ್ಕಾರವೇ ತಿಳಿಸಿದೆ. ಈ ವರಾಹಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಮಾಣಿ ಜಲಾಶಯ, ಹಾಗಾದರೆ ಗಮನಿಸಬಹುದು, ಮಾಣಿ ಜಲಾಶಯ ವರಾಹಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಹಾಗಾದರೆ ಶರಾವತಿ ಪಂಪ್ಡ್ ಈ ಒಂದು ವರಾಹಿ ಪಂಪ್ಡ್ ಸ್ಟೋರೇಜ್ ಏನಿದೆ ಇದು ಕೂಡ ವರಾಹಿ ನದಿಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಎಂಬುದು ನೆನಪಿರಬೇಕು. ಮಾಣಿ ಜಲಾಶಯದಿಂದ 26 ಕಿಲೋಮೀಟರ್ ದೂರದಲ್ಲಿ ವರಾಹಿ ಭೂಗರ್ಭ ಜಲವಿದ್ಯುದ್ದಾಗಾರ. ನೋಡಿ, ತುಂಬಾ ಇಂಪಾರ್ಟೆಂಟ್ ಇದು. ಭೂಗರ್ಭ ವಿದ್ಯುದ್ದಾಗಾರವು ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಇದು 460 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದೆ. ನೋಡಿ, ಈಗ ಪ್ರಸ್ತಾವನೆ ಸಲ್ಲಿಕೆಯಾಗಿರತಕ್ಕಂಥದ್ದು ವರಾಹಿ ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಯೋಜನೆಯಾಗಿದೆ. ಆಲ್ರೆಡಿ ಈ ವರಾಹಿ ನದಿಗೆ ಒಂದು ಭೂಗರ್ಭ ವಿದ್ಯುದ್ದಾಗಾರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಭೂಗರ್ಭ ವಿದ್ಯುದ್ದಾಗಾರ ಏನಿದೆ ಆಲ್ರೆಡಿ 460 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನೋಡೋಣ. ಇನ್ನು ನೋಡಿ, ಈ ಹೊಸ ಯೋಜನೆ ಅಂದರೆ ವರಾಹಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಏನಿದೆ ಅದರ ಅಂದಾಜು ವೆಚ್ಚ 4267.80 ಕೋಟಿ ರೂಪಾಯಿ ಆಗಿದೆ. ಈ ಯೋಜನೆಯನ್ನು NTPCC ಅಂಗಸಂಸ್ಥೆಯಾಗಿರತಕ್ಕಂಥ THDCC ಇಂಡಿಯಾ ಲಿಮಿಟೆಡ್, ಕರ್ನಾಟಕ ವಿದ್ಯುತ್ ನಿಗಮದ ಅಂದರೆ KPC ಜೊತೆ ಸೇರಿ ಕಾರ್ಯಗತಗೊಳಿಸಲು ಉದ್ದೇಶಿಸಿದೆ. ಯೋಜನೆ ಕಾರ್ಯಗತಗೊಳಿಸಬೇಕಾದ ಜಾಗದ ಸರ್ವೆಗೆ ಅನುಮತಿ ಕೋರಿ THDCC ರಾಜ್ಯದ PCCF ಅಂದರೆ ವನ್ಯಜೀವಿ ಅವರಿಗೆ ಪತ್ರ ಬರೆದಿದೆ ಈಗ ಆಲ್ರೆಡಿ. ಕರ್ನಾಟಕದ ವಿದ್ಯುತ್ ಕೊರತೆಯನ್ನು ನೀಗಿಸುವಲ್ಲಿ ಇದು ಮಹತ್ವದ ಯೋಜನೆ ಎನ್ನಲಾಗಿದೆ. ಇದು ನೀವು ಗಮನಿಸಬೇಕು. ಹಾಗಾದರೆ ವರಾಹಿ ಜಲವಿದ್ಯುತ್ ಯೋಜನೆ ಬಗ್ಗೆ ನಾವು ನೋಡೋದಾದರೆ ನೋಡಿ, ಈ ವರಾಹಿ ಜಲವಿದ್ಯುತ್ ಯೋಜನೆಯು ಭಾರತದ ಕರ್ನಾಟಕದ ಉಡುಪಿ ಜಿಲ್ಲೆಯ ಹೊಸಂಗಡಿ ಬಳಿಯ ವರಾಹಿ ನದಿಯ ಮೇಲೆ ಹರಿಯುವ ಒಂದು ನದಿ ಯೋಜನೆಯಾಗಿದೆ. ಅದು ವಿದ್ಯುತ್ ಉತ್ಪಾದನೆಗೆ ನೀರನ್ನು ತಿರುಗಿಸುವ ಯೋಜನೆಯ ಉದ್ದೇಶವನ್ನು ಇಲ್ಲಿ ಬಳಸಲಾಗುತ್ತದೆ.
ವರಾಹಿ ಕರ್ನಾಟಕದ ಮೊಟ್ಟ ಮೊದಲ ಭೂಗತ ಶಕ್ತಿ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ನೋಡಿ, ನಾವು ಹೇಳಿದಂತೆ 460 ಮೆಗಾವ್ಯಾಟ್ ಸಾಮರ್ಥ್ಯದ ಈ ಒಂದು ಭೂಗತ ಪವರ್ ಹೌಸ್ ಅಂತ ಕರೀತಾರೆ ಅದನ್ನು. ಓಕೆ, ಭೂಗತ ಜಲವಿದ್ಯುದ್ದಾಗಾರ. ಸೊ ಏಕೈಕ, ಇದು ಕರ್ನಾಟಕದಲ್ಲೇ ಏಕೈಕವಾಗಿರತಕ್ಕಂಥ ಒಂದು ಭೂಗತ ಜಲವಿದ್ಯುದ್ದಾಗಾರವಾಗಿದೆ. ಸೊ ಅದು 460 ಮೆಗಾವ್ಯಾಟ್ ಉತ್ಪಾದನೆ ಮಾಡುತ್ತದೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ವರಾಹಿ ನದಿಗೆ ನಿರ್ಮಿಸಲಾಗಿದೆ ಇದನ್ನು. ಓಕೆ, ನೋಡಿ, ಗಮನಿಸಿ, ಭೂಗತ ಪವರ್ ಹೌಸ್ನ ಸ್ಥಾಪಿತ ಸಾಮರ್ಥ್ಯ 460 ಮೆಗಾವ್ಯಾಟ್ ಆಗಿದ್ದು ತಲಾ 115 ಮೆಗಾವ್ಯಾಟ್ನ 4 ಘಟಕಗಳನ್ನು ಈ ವರಾಹಿ ನದಿಗೆ ಭೂಗತ ಪವರ್ ಹೌಸ್ ಹೊಂದಿರತಕ್ಕಂಥದ್ದು. ಇದು ಕರ್ನಾಟಕದ ಏಕೈಕ ಭೂಗತ ಪವರ್ ಹೌಸ್ ಆಗಿದೆ ಎಂಬುದು ಕೂಡ ನಿಮಗೆ ನೆನಪಿರಬೇಕು. ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ. 2024ನೇ ಸಾಲಿನ WTA ಚೀನಾ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಆಲ್ರೆಡಿ ಪುರುಷ ಸಿಂಗಲ್ಸನ್ನು ಯಾರು ಗೆದ್ದಿದ್ದಾರೆ ಅಂತಕ್ಕಂಥದ್ದು ನಿನ್ನೆಯ ಕರೆಂಟ್ ಅಫೇರ್ಸಲ್ಲಿ ನೋಡಿದ್ದೀವಿ. ಈಗ ಚೀನಾ ಓಪನ್ ಟೆನ್ನಿಸ್ ಟೂರ್ನಮೆಂಟ್ನ ಮಹಿಳಾ ಸಿಂಗಲ್ಸ್ ಗೆದ್ದಂಥವರು ಕೊಕೋ ಗೌಫ್. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಸೊ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಕೊಕೋ ಗೌಫ್ ವಿನ್ಸ್ ಚೀನಾ ಓಪನ್ ಫೈನಲ್ ಚೀನಾ ಓಪನ್ ಫೈನಲಲ್ಲಿ ಗೆದ್ದಿದ್ದಾರೆ. ಸೊ ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನೋಡೋಣ. ಕೇವಲ 20 ವರ್ಷದ ಅಮೇರಿಕನ್ ಟೆನ್ನಿಸ್ ತಾರೆಯಾಗಿರತಕ್ಕಂಥ ಕೊಕೋ ಗೌಫ್ 2024ರ WTA ಚೀನಾ ಓಪನ್ ಟೆನ್ನಿಸ್ ಪಂದ್ಯಾವಳಿಯನ್ನು ಗೆಲ್ಲಲು ಅವರು ಚೆಕ್ ಗಣರಾಜ್ಯದ ಕರೋಲಿನಾ ಮುಚೋವಾ ಅವರನ್ನು ಸೋಲಿಸಿದ್ದಾರೆ. ಚೀನಾ ಓಪನ್ ಚೀನಾದ ಬೀಜಿಂಗ್ನಲ್ಲಿ ನಡೆದ WTA 1000 ಕಾರ್ಯಕ್ರಮವಾಗಿದ್ದು ಫೈನಲ್ ಪಂದ್ಯವನ್ನು ಅಕ್ಟೋಬರ್ 6ರಂದು ಆಡಿಸಲಾಗಿತ್ತು. ನೋಡಿ, ಕೊಕೋ ಗೌಫ್ ಮುಖ್ಯವಾಗಿ ಅಮೆರಿಕದ ಟೆನ್ನಿಸ್ ತಾರೆಯಾಗಿದ್ದಾರೆ. ಇವರು ಚೆಕ್ ಗಣರಾಜ್ಯದ ಕರೋಲಿನಾ ಮುಚೋವಾ ಅವರನ್ನು ಸೋಲಿಸಿದ್ದಾರೆ. ಸೊ ಈ ಪಾಯಿಂಟ್ಗಳು ನೆನಪಿರಬೇಕು ನಿಮಗೆ. ಸೊ ಇನ್ನು ಮುಖ್ಯವಾಗಿ ಇಟಲಿಯ ಜೋಡಿಯಾಗಿರತಕ್ಕಂಥ ಸಾರಾ ಎರಾನಿ ಮತ್ತು ಜಾಸ್ಮಿನ್ ಪಯೋಲಿನಿ ಅವರು ಥೈವಾನ್ನ ಚಾನ್ ಹಾವೋಚಿಂಗ್ ಮತ್ತು ರಷ್ಯಾದ ವೆರೋನಿಕಾ ಕುಡೆರ್ಮಟೋವಾ ಜೋಡಿಯನ್ನು ಡಬಲ್ಸ್ ಫೈನಲ್ಸ್ನಲ್ಲಿ ಸೋಲಿಸಿ ಚೀನಾ ಓಪನ್ಸ್ ಡಬಲ್ಸ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇಲ್ಲಿ ಇಟಲಿ ಜೋಡಿಯಾಗಿರತಕ್ಕಂಥ ಸಾರಾ ಎರಾನಿ, ಜಾಸ್ಮಿನ್ ಪಯೋಲಿನಿ. ನೋಡಿ, ಸಾರಾ ಮತ್ತು ಜಾಸ್ಮಿನ್ ಇಲ್ಲಿ ಡಬಲ್ಸ್ ಚಾಂಪಿಯನ್ ಆಗಿದ್ದಾರೆ. ಹಾಗಾದರೆ 2024ರ ಚೀನಾ ಓಪನ್ ಟೆನ್ನಿಸ್ ಟೂರ್ನಮೆಂಟ್ನ ಫೈನಲ್ನಲ್ಲಿ ಸ್ಪೇನ್ ದೇಶದ ಕಾರ್ಲೋಸ್ ಅಲ್ಕರಾಜ್ ಅವರು ವಿಶ್ವದ ನಂಬರ್ 1 ಇಟಲಿಯ ಜಾನಿಕ್ ಸಿನ್ನರ್ ಅವರನ್ನು ಸೋಲಿಸಿದ್ದಾರೆ. ಸೊ ಈ ಮೂಲಕ ಚೀನಾ ಓಪನ್ ಟೆನ್ನಿಸ್ ಟೂರ್ನಮೆಂಟ್ನ ಪುರುಷ ಸಿಂಗಲ್ಸ್ ಗೆದ್ದಂಥವರು ಕಾರ್ಲೋಸ್ ಅಲ್ಕರಾಜ್. ಸೊ ಎಲ್ಲ ಡೀಟೇಲ್ಸ್ ಕೂಡ ನೆನಪಿರಲಿ. ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ. 2024ನೇ ಸಾಲಿನ ಪ್ರತಿಷ್ಠಿತ ವಿಶ್ವ ವನ್ಯಜೀವಿ ಸಪ್ತಾಹವನ್ನು ಅಕ್ಟೋಬರ್ 2ರಿಂದ 8ರವರೆಗೆ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆಚರಿಸಲಾಗ್ತಾ ಇದೆ ಈ ವರ್ಷ. ಹಾಗಾದರೆ ಈ ಪ್ರದೇಶವು ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಗಳು ಇವೆಲ್ಲವು. ಸೊ ಅದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ತೆಲಂಗಾಣದಲ್ಲಿ ಕಂಡುಬರುತ್ತದೆ ಈ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ. ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 2024ನೇ ಸಾಲಿನ ವಿಶ್ವ ವನ್ಯಜೀವಿ ಸಪ್ತಾಹವನ್ನು ಆಚರಿಸಲಾಗ್ತಾ ಇದೆ. ಹಾಗಾದರೆ ವಿಶ್ವದಾದ್ಯಂತ ಪ್ರತಿ ವರ್ಷ ವಿಶ್ವ ವನ್ಯಜೀವಿ ಸಪ್ತಾಹವನ್ನು ಅಕ್ಟೋಬರ್ 2ರಿಂದ 8ರವರೆಗೂ ಆಚರಿಸಲಾಗುತ್ತದೆ ಎಂಬುದು ಕೂಡ ನಿಮಗೆ ನೆನಪಿರಬೇಕು. ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ಸೊ ಇದಕ್ಕಾಗಿ ಮ್ಯಾರಥಾನ್ ಕೂಡ ಕೈಗೊಂಡಿರ್ತಕ್ಕಂಥದ್ದು. ನೋಡಿ, ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ. ಹಾಗಾದರೆ ಡೈರೆಕ್ಟಾಗಿ ಕಾವಲ್ ಒಂದು ಅಭಯಾರಣ್ಯ ಏನಿದೆ, ಸೊ ಇದು ಯಾವ ಒಂದು ಪ್ರಾಣಿಗೆ ಮೀಸಲಾಗಿದೆ ಅಂತ ಕೇಳಿದರೆ ಹುಲಿ. ಓಕೆ, ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶದ ಬಫರ್ ವಲಯದಲ್ಲಿ 2024ರ ವಿಶ್ವ ವನ್ಯಜೀವಿ ಸಪ್ತಾಹವನ್ನು ಆಚರಿಸಲು ಅರಣ್ಯ ಇಲಾಖೆಯು ಇತ್ತೀಚೆಗೆ ತನ್ನ ಮೊಟ್ಟ ಮೊದಲ ಸೈಕ್ಲೋಥಾನನ್ನು ಅಲ್ಲಿ ಆಯೋಜನೆ ಮಾಡಿದೆ. ಹಾಗಾದರೆ ವಿಶ್ವ ವನ್ಯಜೀವಿ ಸಪ್ತಾಹವನ್ನು ಅಕ್ಟೋಬರ್ 2ರಿಂದ 8ರವರೆಗೂ ಆಚರಿಸಲಾಗ್ತಾ ಇದೆ. ನಾವೀಗ ಈ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ತೆಲಂಗಾಣದಲ್ಲಿದೆ. ಮುಖ್ಯವಾಗಿ ಗೋದಾವರಿ ನದಿಯ ದಡದಲ್ಲಿ ಇದೆ. ಇದು ಡೆಕ್ಕನ್ ಪೆನಿನ್ಸುಲಾ ಮಧ್ಯ ಎತ್ತರದ ಪ್ರದೇಶದ ಭಾಗವಾಗಿದೆ. 2015ರಲ್ಲಿ
ಇದನ್ನು ಮೀಸಲು ಪ್ರದೇಶ ಎಂದು ಘೋಷಣೆ ಮಾಡಲಾಗಿದೆ. ಭಾರತ ಸರ್ಕಾರವು ಕಾವಲ್ ವನ್ಯಜೀವಿ ಅಭಯಾರಣ್ಯವನ್ನು 2012ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಿದೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರೊಜೇರಿಯಾ ರೋಗವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸೊ ನೋಡಿ, ಪ್ರೊಜೇರಿಯಾ ರೋಗದ ಬಗ್ಗೆ ನಿಮಗೆ ಕ್ವಶನನ್ನು ಕ್ರಿಯೇಟ್ ಮಾಡಿ ತಂದಿದ್ದೀನಿ. ಒಂದನೇ ಒಂದು ಆಪ್ಷನ್ ನೋಡಿ, ಇದು ಅತ್ಯಂತ ಅಪರೂಪದ ಪ್ರಗತಿಶೀಲ ಆನುವಂಶಿಕ ಅಸ್ವಸ್ಥತೆಯಾಗಿದೆ. ಅಂದರೆ ಇದೊಂದು ಆನುವಂಶಿಕ ಅಸ್ವಸ್ಥತೆಯಾಗಿದೆ. ಎರಡನೇದಾಗಿ ಇದು ಮಕ್ಕಳಿಗೆ ವೇಗವಾಗಿ ವಯಸ್ಸಾಗುವಂತೆ ಮಾಡುತ್ತದೆ. ನೋಡಿ, ಚಿಕ್ಕವನಾಗಿರತಕ್ಕಂಥ ವ್ಯಕ್ತಿ ಅಂದರೆ ಮಕ್ಕಳು ಕೂಡ ವಯಸ್ಸಾದಂತೆ ತೋರತಕ್ಕಂಥ ಒಂದು ಮುಖಲಕ್ಷಣವನ್ನು ಹೊಂದುತ್ತಾರೆ. ಮೂರನೇದಾಗಿ ಇದು ಮಗುವಿನ ಬುದ್ಧಿಮತ್ತೆ ಅಥವಾ ಮೆದುಳಿನ ಬೆಳವಣಿಗೆಯ ಮೇಲೆ ಗಮನಾರ್ಹವಾದ ಪರಿಣಾಮ ಬೀರುತ್ತದೆ. ಹಾಗಾದರೆ ಮೇಲಿನ 3 ಹೇಳಿಕೆಗಳಲ್ಲಿ ಕೆಳಗಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಎಂಬುದನ್ನು ನೀವು ಗುರುತಿಸಬೇಕು. ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಕೇವಲ 2. ಮೇಲಿನ 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಸೊ ಹೇಗೆ ಮೇಲಿನ 2 ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥ ಡೀಟೇಲ್ಸನ್ನು ನಾನು ಕೊಡ್ತೀನಿ. ಸೊ ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಯಾಕೆ ಸುದ್ದಿಯಲ್ಲಿದೆ ನೋಡಿ. ಸೊ ಈ ಒಂದು ಪ್ರೊಜೇರಿಯಾಗೆ ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿ 28ನೇ ವರ್ಷಕ್ಕೆ ನಿಧನರಾಗಿದ್ದಾರೆ. ಅಂದರೆ ವಿಶ್ವದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಪ್ರೊಜೇರಿಯಾ ಅಟ್ಯಾಕ್ ಆಗಿರತಕ್ಕಂಥ ಒಬ್ಬ ವ್ಯಕ್ತಿ ಅತಿ ದೀರ್ಘಾವಧಿ ಬದುಕಿರ್ತಕ್ಕಂಥದ್ದು. ಓಕೆ, ಸೊ ಪ್ರೊಜೇರಿಯಾ ಅಟ್ಯಾಕ್ ಆದಂತಹ ಯಾವುದೇ ಮಕ್ಕಳು ತನ್ನ 15ನೇ ವರ್ಷಕ್ಕಿಂತ ಹೆಚ್ಚಿನ ಅವರು ಬದುಕಿಲ್ಲ. ಸೊ 15 ವರ್ಷ ಅವರಿಗೆ ಆಯಸ್ಸಿರುತ್ತೆ. ಆದರೆ ಈಗ ಸತ್ತಿರತಕ್ಕಂಥ ವ್ಯಕ್ತಿ ಏನಿದ್ದಾರೆ, ಸೊ ಅವರು 28 ವರ್ಷಗಳ ಕಾಲ ಜೀವಿಸಿದ್ದರು. ಸೊ ಡೀಟೇಲ್ಸನ್ನು ನಾವು ನೋಡೋಣ. ಇಲ್ಲಿ ನೀವು ಗಮನಿಸಬಹುದು. ಸೊ ಕೇವಲ 28ನೇ ವರ್ಷವಾದರೂ ಕೂಡ ಅವರಿಗೆ ವಯಸ್ಸಾದಂತಹ ಲಕ್ಷಣ ಕಾಣಿಸಿಕೊಳ್ಳುತ್ತದೆ. ಸೊ ಇದನ್ನೇ ನಾವು ಪ್ರೊಜೇರಿಯಾ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ನೋಡೋಣ ಏನೇನಿದೆ ಅಂತ. ನೋಡಿ, ಅಪರೂಪದ ಆನುವಂಶಿಕ ಕಾಯಿಲೆ. ಈಗ ನಿಮಗೆ ಗೊತ್ತಾಯಿತು ಇದೊಂದು ಆನುವಂಶಿಕ ಕಾಯಿಲೆ ಅಂತ. ಸೊ ಈ ಪ್ರೊಜೇರಿಯಾದಿಂದ ದೀರ್ಘಕಾಲ ಬದುಕುಳಿದ ಸ್ಯಾಮಿ ಬೊಸ್ಸೋ ಇತ್ತೀಚೆಗೆ 28ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಹಾಗಾದರೆ ಈ ಪ್ರೊಜೇರಿಯಾ ಅಂದ್ರೇನು ನೋಡಿ. ಪ್ರೊಜೇರಿಯಾವನ್ನು ಹಚಿನ್ಸನ್ ಗಿಲ್ಫೋರ್ಡ್ ಪ್ರೊಜೇರಿಯಾ ಸಿಂಡ್ರೋಮ್ ಎಂದು ಕರೆಯಲಾಗುತ್ತದೆ. ಇದು ಅತ್ಯಂತ ಅಪರೂಪದ ಪ್ರಗತಿಶೀಲ ಆನುವಂಶಿಕ ಅಸ್ವಸ್ಥತೆಯಾಗಿದೆ. ನೋಡಿ, ಆನುವಂಶಿಕ ಕಾಯಿಲೆಯಾಗಿರತಕ್ಕಂಥದ್ದು ಅಂದರೆ ನಮ್ಮ ಪೂರ್ವಜರಿಂದ ಇದು ನಮಗೆ ಹರಡತಕ್ಕಂಥ ಒಂದು ಕಾಯಿಲೆಯಾಗಿದೆ. ಸೊ 2ನೇ ಪಾಯಿಂಟನ್ನು ನಾವು ಗಮನಿಸಿದ್ವಿ. ಇದು ಮಕ್ಕಳಲ್ಲಿ ವೇಗವಾಗಿ ವಯಸ್ಸಾಗಲು ಕಾರಣವಾಗುತ್ತದೆ. ಹಾಗಾದರೆ ಇಲ್ಲಿ 1ನೇ ಹೇಳಿಕೆ ಸರಿಯಾಗಿದೆ. ಸೊ 2ನೇ ಹೇಳಿಕೆಯು ಕೂಡ ಇದರಿಂದ ಸರಿಯಾಗಿದೆ. ಅಂದರೆ ಇದು ಮಕ್ಕಳಿಗೆ ವೇಗವಾಗಿ ವಯಸ್ಸಾಗುವಂತೆ ಮಾಡ್ತಕ್ಕಂಥ ಒಂದು ಕಾಯಿಲೆಯಾಗಿದೆ. ಓಕೆ, ಸೊ ಒಂದು ಸಣ್ಣ ಆನುವಂಶಿಕ ರೂಪಾಂತರವು ರೋಗವನ್ನು ಉಂಟು ಮಾಡುತ್ತದೆ. ಪ್ರಪಂಚದಾದ್ಯಂತ 4 ಮಿಲಿಯನ್ ನವಜಾತ ಶಿಶುಗಳಲ್ಲಿ 1ರಲ್ಲಿ ಇದು ಸಂಭವಿಸುತ್ತದೆ ಎಂದು ವರದಿಯಾಗಿದೆ. ನೋಡಿ, ಪ್ರಪಂಚದಾದ್ಯಂತ ಹುಡ್ತಕ್ಕಂಥ 4 ಮಿಲಿಯನ್ ನವಜಾತ ಶಿಶುಗಳಲ್ಲಿ ಒಬ್ಬರಿಗೆ ಈ ಒಂದು ರೋಗ ಸಂಭವಿಸುತ್ತದೆ. ಓಕೆ, ಈ ಅಸ್ವಸ್ಥತೆಯೊಂದಿಗಿನ ನವಜಾತ ಶಿಶುಗಳು ಜನನದ ಸಮಯದಲ್ಲಿ ಅನಾರೋಗ್ಯಕರವಾಗಿ ಕಂಡುಬರುತ್ತವೆ. ಆದರೆ ಸಾಮಾನ್ಯವಾಗಿ ತಮ್ಮ ಮೊದಲ 1ರಿಂದ 2 ವರ್ಷಗಳ ಅವಧಿಯಲ್ಲಿ ಅಕಾಲಿಕ ವಯಸ್ಸಾದ ಲಕ್ಷಣಗಳು ತೋರಿಸಲು ಪ್ರಾರಂಭಿಸುತ್ತವೆ. ಓಕೆ, ಸೊ 3ನೇ ಪಾಯಿಂಟ್ ಹೇಳಿಕೆಯನ್ನು ಗಮನಿಸಿ. ಇಲ್ಲಿದೆ, ಪ್ರೊಜೇರಿಯಾ ಹೊಂದಿರುವ ಮಗುವಿಗೆ ಸರಾಸರಿ ಜೀವಿತಾವಧಿ 15 ವರ್ಷಗಳು. ಪ್ರೊಜೇರಿಯಾ ಮಗುವಿಗೆ ಬುದ್ಧಿವಂತಿಕೆ ಆಗಲಿ ಮೆದುಳಿನ ಬೆಳವಣಿಗೆ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಇದು ಇಂಪಾರ್ಟೆಂಟ್ ನೋಡಿ. ಸೊ ಅವರ ಮೆದುಳಿನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಯಾಕಂದರೆ ಅವರು ಸಾಮಾನ್ಯವಾಗಿ ನಮ್ಮ ಮೆದುಳಿನಂತೆಯೇ ನಾವು ಎಷ್ಟು ಯೋಚನೆ ಮಾಡ್ತೀವಿ ಅದೇ ರೀತಿಯಾಗಿ ಸಮೃದ್ಧವಾಗಿರತಕ್ಕಂಥ ಮೆದುಳನ್ನು ಹೊಂದಿರ್ತಾರೆ. ಆದರೆ ಸೊ ಅವರಿಗೆ ಇದು ಅನ್ವಯಿಸುವುದಿಲ್ಲ. ಅವರ ಮೆದುಳಿಗೆ ಅಥವಾ ಬುದ್ಧಿವಂತಿಕೆ ಆಗಿರ್ಬೋದು, ಅವರ ಬೆಳವಣಿಗೆ ಮೇಲೆ ಇದು ಪರಿಣಾಮ ಬೀರುವುದಿಲ್ಲ. ಸೊ ವಯಸ್ಸಾದಂತೆ ಅನುಭವ ಆಗ್ತದೆ. ವಿಶಿಷ್ಟವಾಗಿರತಕ್ಕಂಥ ರೋಗಗಳು ಕಂಡುಬರುತ್ತವೆ. ಸೊ ಎಲ್ಲ ಪಾಯಿಂಟು ನೆನಪಿರಲಿ. ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪತಹಾ 2 ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದು ಈ ಕೆಳಗಿನ ಯಾವ ದೇಶವು ಇದನ್ನು ಅಭಿವೃದ್ಧಿಪಡಿಸಿದೆ? ಸರಿಯಾಗಿರತಕ್ಕಂಥ ಉತ್ತರ
ಆಪ್ಷನ್ ನಂಬರ್ 4 ಇರಾನ್. ನೋಡಿ ಫತಾಹ ಅಂತ ಕರಿತೀವಿ. ಸೊ ಗಮನಿಸಿ, ಇಂಗ್ಲೀಷಲ್ಲಿ ಫತಾಹ ಎಂಬುದು ಒಂದು ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಗಮನಿಸಿ, ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ ಇದು. ಸೊ ಇರಾನ್ ಇದನ್ನು ಅಭಿವೃದ್ಧಿಪಡಿಸಿದೆ. ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, ಫತಾಹ 2 ಎಂಬುದು ಹೌ ಇರಾನ್ ಯೂಸ್ಡ್ ಹೈಪರ್ಸಾನಿಕ್ ಮಿಸೈಲ್ ಟು ಫೈರ್ಸ್ ಇಸ್ರೇಲ್ಸ್ ಏರ್ ಡಿಫೆನ್ಸ್. ಸೊ ಇಸ್ರೇಲ್ ಮೇಲೆ ದಾಳಿ ಮಾಡುವ ಉದ್ದೇಶದಿಂದಾಗಿಯೇ ಈ ಹೈಪರ್ಸಾನಿಕ್ ಒಂದು ತಯಾರಿಸಿದೆ. ಸೊ ಇದೊಂದು ಫತಾಹ 2 ಅಂತ ಕರಿತೀವಿ, ಬ್ಯಾಲಿಸ್ಟಿಕ್ ಮಿಸೈಲು. ಸೊ ಅಡ್ವಾನ್ಸ್ಡ್ ಆಗಿರತಕ್ಕಂಥದ್ದಿದು. ಓಕೆ, ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಇತ್ತೀಚೆಗೆ ಇರಾನ್ 180ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಅದರ ಹೈಪರ್ಸಾನಿಕ್ ಮಧ್ಯಮ ಶ್ರೇಣಿಯ ಫತಾಹ 2 ಅದರಲ್ಲಿ ಸೇರಿತ್ತು. ಇಸ್ರೇಲ್ನ ವಾಯು ರಕ್ಷಣೆಯನ್ನು ಅಗಾಧಗೊಳಿಸುವ ಗುರಿಯನ್ನು ಈ ಫತಾಹ 2 ಹೊಂದಿದೆ ಎಂದು ಹೇಳಿಕೊಂಡಿದೆ. ಹಾಗಾದರೆ ಫತಾಹ 2 ಬಗ್ಗೆ ನಾವು ನೋಡೋದಾದರೆ, ಫತಃ ಅಂದರೆ ಪಾರ್ಸಿಯಲ್ಲಿ ನೋಡಿ, ಪಾರ್ಸಿ ಭಾಷೆಯಲ್ಲಿ ವಿಜಯಶಾಲಿ ಎಂದರ್ಥ. ಇದು ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಇದನ್ನು ಇರಾನ್ ಅಭಿವೃದ್ಧಿಪಡಿಸಿದೆ. ಇದು ತನ್ನ ಮೊದಲ ಸ್ವದೇಶಿ ನಿರ್ಮಿತ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಹೊಸ ಆವೃತ್ತಿಯಾಗಿದೆ ಎಂದು ಇರಾನ್ ಹೇಳಿಕೊಂಡಿದೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಸ್ನೇಹಿತರೆ ಇದು. ಗಮನಿಸಿ, ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಜಿಲ್ಲಾಧಿಕಾರಿಗಳಿಗೆ ಸಮಾನವಾದ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ಹೊಂದಿರುವ ನೋಡಿ ಸಹ ಜಿಲ್ಲೆ, ಸೊ ಕೋ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ, ಎಂಬ ಹೊಸ ಪರಿಕಲ್ಪನೆಯನ್ನು ಪ್ರಾರಂಭಿಸಿದೆ? ಹಾಗಾದರೆ ಕ್ವಶನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸಹ ಜಿಲ್ಲೆ ಅಥವಾ ಕೋ ಡಿಸ್ಟ್ರಿಕ್ಟ್ ಎಂಬುದು ಜಿಲ್ಲಾಧಿಕಾರಿಗಳಿಗೆ ಸಮಾನವಾದ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಒಂದು ಹೊಸ ಹುದ್ದೆಯಾಗಿರತಕ್ಕಂಥದ್ದು. ಸೊ ಕೋ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ. ಸೊ ಕೋ ಡಿಸ್ಟ್ರಿಕ್ಟ್ ಹೊಂದಿರತಕ್ಕಂಥ ಅಧಿಕಾರಿ ಏನಿದ್ದಾನೆ, ಆ ಅಧಿಕಾರಿ ಜಿಲ್ಲಾಧಿಕಾರಿಯಷ್ಟೇ ಸಮಾನವಾಗಿರತಕ್ಕಂಥ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಹೊಂದಿರ್ತಾನೆ. ಹಾಗಾದರೆ ಈ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ಅಥವಾ ಪರಿಕಲ್ಪನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಸರಿಯಾಗಿರತಕ್ಕಂಥ ಉತ್ತರ ಅಸ್ಸಾಂ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಓಕೆ, ದ ಇಂಡಿಯನ್ ಎಕ್ಸ್‌ಪ್ರೆಸ್ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, ಟೇಕಿಂಗ್ ಗವರ್ನೆನ್ಸ್ ಕ್ಲೋಸರ್ ಟು ಪೀಪಲ್ ಅಂದರೆ ನೋಡಿ, ಪೀಪಲ್ ಅಂದರೆ ಮಾನವರನ್ನು ಸೊ ಈ ಸರ್ಕಾರಕ್ಕೆ ಅಥವಾ ಗವರ್ನಮೆಂಟಿಗೆ ಹತ್ತಿರ ಮಾಡುವ ಉದ್ದೇಶದಿಂದಾಗಿ ಅಸ್ಸಾಂ ಸರ್ಕಾರವು ಲಾಂಚ್ ಮಾಡಿರ್ತಕ್ಕಂಥ ಒಂದು ಯೂನಿಕ್ ಅಂತಂದರೆ ಕೋ ಡಿಸ್ಟ್ರಿಕ್ಟ್ ಇನಿಷಿಯೇಟಿವ್. ನೋಡಿ, ಕೋ ಡಿಸ್ಟ್ರಿಕ್ಟ್ ಇನಿಷಿಯೇಟಿವ್ ಎಂಬುದು ಅಂದರೆ ಪೀಪಲ್ಗಳನ್ನು ಗವರ್ನಮೆಂಟಿಗೆ ಹತ್ತಿರ ತರುವ ಉದ್ದೇಶದಿಂದಾಗಿ ಈ ಪ್ರಮುಖ ಒಂದು ಇನಿಷಿಯೇಟಿವನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು. ಸೊ ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನೋಡೋಣ. ಅಸ್ತಿತ್ವದಲ್ಲಿರುವ ನಾಗರಿಕ ಉಪವಿಭಾಗಗಳ ವ್ಯವಸ್ಥೆಯನ್ನು ತೆಗೆದುಹಾಕುವ ಮೂಲಕ ನೋಡಿ, ಆಲ್ರೆಡಿ ಸೊ ಅಸ್ಸಾಂನಲ್ಲಿ ಜಾರಿದ್ದಂತಹ ಉಪವಿಭಾಗಗಳ ವ್ಯವಸ್ಥೆ ಅಂತ ಕರಿತೀವಿ. ಈ ವ್ಯವಸ್ಥೆಯನ್ನು ತೆಗೆದುಹಾಕುವ ಮೂಲಕ ಅಸ್ಸಾಂ ಸರ್ಕಾರವು ಜಿಲ್ಲಾಡಳಿತದೊಂದಿಗೆ ಸಹ ಜಿಲ್ಲೆ ಎಂಬ ಹೊಸ ಪರಿಕಲ್ಪನೆಯನ್ನು ಪ್ರಾರಂಭಿಸಿದೆ. ಇದು ಜಿಲ್ಲಾಧಿಕಾರಿಗಳಿಗೆ ಸಮಾನವಾದ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ಸಹ ಜಿಲ್ಲಾಧಿಕಾರಿಗಳು ಹೊಂದಿರುತ್ತಾರೆ. ನೋಡಿ, ಸಹ ಜಿಲ್ಲಾಧಿಕಾರಿಗಳು, ಸಹ ಜಿಲ್ಲೆ ಅಥವಾ ಸಹ ಡಿಸ್ಟ್ರಿಕ್ಟು ಅಥವಾ ಸಹ ಜಿಲ್ಲಾಧಿಕಾರಿಗಳು ಅಂತ ಕೂಡ ಕರೀತಾರೆ ಇದನ್ನು. ಸೊ ಡೈರೆಕ್ಟಾಗಿ ನಿಮಗೆ ಸಹ ಜಿಲ್ಲೆಗಳು, ಸಹ ಜಿಲ್ಲೆ ಅಂತ ಕೇಳ್ಬೋದು ಅಥವಾ ಸಹ ಜಿಲ್ಲಾಧಿಕಾರಿಗಳು ಅಂತಲೂ ಕೂಡ ಕರಿಬಹುದು. ಸೊ ಜಿಲ್ಲಾಡಳಿತದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗೆ ಸಮಾನವಾದ ಹುದ್ದೆಯನ್ನು ಹೊಂದಿರತಕ್ಕಂಥದ್ದು ಸಹ ಜಿಲ್ಲಾಧಿಕಾರಿಗಳು. ಸಹ ಜಿಲ್ಲಾಧಿಕಾರಿಗಳೇನಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಸಮಾನವಾದ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಇಲ್ಲಿ ನಿಮಗೆ ಸಹ ಜಿಲ್ಲೆ ಒಂದು ಕಲ್ಪನೆ ಅಂತಲೂ ಕೇಳಬಹುದು ಅಥವಾ ಸಹ ಜಿಲ್ಲಾಧಿಕಾರಿಗಳು ಎಂಬ ಪರಿಕಲ್ಪನೆ ಅಂತಲೂ ಕೂಡ ಕೇಳಬಹುದು. ಸೊ ಈ ವ್ಯವಸ್ಥೆ ಎರಡೂ ಕೂಡ ನೆನಪಿರಬೇಕು. ದೇಶದ ಈ ಮೊದಲ ರೀತಿಯ ಉಪಕ್ರಮದ ಉದ್ದೇಶವು ಆಡಳಿತವನ್ನು ಜನರಿಗೆ ಒಂದು ಹೆಜ್ಜೆ ಹತ್ತಿರಕ್ಕೆ ಕೊಂಡೊಯ್ಯುವುದಾಗಿ ಆಗಿದೆ. ಜಿಲ್ಲೆಗಳಲ್ಲಿ ಆಡಳಿತ ಎದುರಿಸುತ್ತಿರುವ ಆಡಳಿತಾತ್ಮಕ ಸವಾಲುಗಳನ್ನು ಇದು ಪರಿಹರಿಸುವ ನಿರೀಕ್ಷೆ ಇದೆ. ಈ ವಿಶಿಷ್ಟ ಉಪಕ್ರಮವು ಜಿಲ್ಲಾಡಳಿತವನ್ನು ವಿಕೇಂದ್ರೀಕರಣಗೊಳಿಸುತ್ತದೆ. ಸಹ ಜಿಲ್ಲೆಗಳು ನಮ್ಮ ಕನಿಷ್ಠ ಸರ್ಕಾರ ಮತ್ತು ಗರಿಷ್ಠ ಆಡಳಿತದ ಪರಿಕಲ್ಪನೆಯ ಅನುಷ್ಠಾನವನ್ನು ಖಚಿತಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ, ಭಾರತವು ಮುಂಬರುವ ಬಿಸ್ನೆಸ್ ರೆಡಿ ಇಂಡೆಕ್ಸ್ ನೋಡಿ, ಇದನ್ನು ಬಿಸ್ನೆಸ್ ರೆಡಿ ಇಂಡೆಕ್ಸ್ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟು
ಬಿಸ್ನೆಸ್ ರೆಡಿ ಇಂಡೆಕ್ಸ್ನಲ್ಲಿ ತನ್ನ ರಾಜ್ಯ ವ್ಯಾಪಾರ ಸಿದ್ಧತೆ ಶ್ರೇಯಾಂಕಗಳನ್ನು ನೋಡಿ, ಈ ಒಂದು ಇಂಡೆಕ್ಸ್ನಲ್ಲಿ ರಾಜ್ಯ ವ್ಯಾಪಾರ ಸಿದ್ಧತೆ ಸೂಚ್ಯಾಂಕಗಳನ್ನು ಜೋಡಿಸುತ್ತದೆ ಭಾರತವು. ಸೊ ಹಾಗಾದರೆ ಈ ಬಿಸ್ನೆಸ್ ರೆಡಿ ಇಂಡೆಕ್ಸ್ ಅಥವಾ ಬಿಸ್ನೆಸ್ ರೆಡಿ ಇಂಡೆಕ್ಸ್ ಅಥವಾ ಬಿ ರೆಡಿ ಇಂಡೆಕ್ಸನ್ನು ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ತಯಾರಿಸಲಾಗುತ್ತದೆ ಅಥವಾ ಒಂದು ಬಿಡುಗಡೆ ಮಾಡಲಾಗುತ್ತದೆ ಪ್ರತಿ ವರ್ಷ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ವಿಶ್ವ ಬ್ಯಾಂಕ್. ಓಕೆ, ವಿಶ್ವ ಬ್ಯಾಂಕ್ನಿಂದ ಪ್ರತಿ ವರ್ಷ ಬಿಸ್ನೆಸ್ ರೆಡಿ ಇಂಡೆಕ್ಸ್ ಅಥವಾ ಬಿ ರೆಡಿ ಇಂಡೆಕ್ಸನ್ನು ಬಿಡುಗಡೆ ಮಾಡಲಾಗುತ್ತದೆ. ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ. ನೋಡಿ, ಗವರ್ನಮೆಂಟ್ ಲುಕ್ಕಿಂಗ್ ಟು ಅಲೈನ್ ಸಮ್ ಇಂಡಿಕೇಟರ್ಸ್ ಆಫ್ ಇಂಡಿಯಾಸ್ ಬ್ರಾಫ್ 2024 ಇಂಡೆಕ್ಸ್ ವಿತ್ ದ ವರ್ಲ್ಡ್ ಬ್ಯಾಂಕ್ಸ್ ಬಿ ರೆಡಿ ಇಂಡೆಕ್ಸ್. ನೋಡಿ, ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ನ ಬಿ ರೆಡಿ ಇಂಡೆಕ್ಸ್ನೊಂದಿಗೆ ಭಾರತವು ತನ್ನ ಇಂಡಿಯಾಸ್ ಬ್ರಾಫ್ 2024 ಇಂಡೆಕ್ಸ್ ಅಂತ ಕರಿತೀವಿ. ಇದನ್ನು ಭಾರತ ಸರ್ಕಾರ ಪ್ರತಿ ವರ್ಷ ಬಿಡುಗಡೆ ಮಾಡುತ್ತದೆ, ಬ್ರಾಫ್ 2024 ಇಂಡೆಕ್ಸನ್ನು. ಈ ಬ್ರಾಫ್ ಇಂಡೆಕ್ಸನ್ನು ಇದೀಗ ಬಿ ರೆಡಿ ಇಂಡೆಕ್ಸ್ನೊಂದಿಗೆ ಜೋಡಿಸ್ತಾ ಇದೆ. ಸೊ ಈ ತರಹದ ಮಾಹಿತಿಗಳು ನಾವು ಗಮನಿಸಬೇಕು. ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ನಾವು ಹೇಳಿದಂತೆ ವಿಶ್ವ ಬ್ಯಾಂಕ್ನ ಬಿ ರೆಡಿ ಸೂಚ್ಯಾಂಕದೊಂದಿಗೆ ರಾಜ್ಯ ವ್ಯಾಪಾರ ಸಿದ್ಧತಾ ಸೂಚ್ಯಂಕಗಳನ್ನು ಭಾರತ ಜೋಡಿಸ್ತಾ ಇದೆ. ಸೊ ಈ ಒಂದು ಬಿ ರೆಡಿ ಸೂಚ್ಯಂಕವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಶ್ರೇಯಾಂಕಗಳ ಉತ್ತರಾಧಿಕಾರಿಯಾಗಿದ್ದು ಅಕ್ರಮಗಳ ಕಾರಣದಿಂದಾಗಿ 2021ರಲ್ಲಿ ಸ್ಥಗಿತಗೊಳಿಸಲಾಗಿತ್ತು. ಇದನ್ನು ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಶ್ರೇಯಾಂಕಗಳನ್ನು 2021ಕ್ಕಿಂತ ಮುಂಚೆ ಬಿಡುಗಡೆ ಮಾಡಲಾಗ್ತಾ ಇತ್ತು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಶ್ರೇಯಾಂಕವನ್ನು. ಆದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಶ್ರೇಯಾಂಕ ಅಕ್ರಮಗಳ ಕಾರಣದಿಂದಾಗಿ ಸ್ಥಗಿತಗೊಳಿಸಲಾಯಿತು. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಶ್ರೇಯಾಂಕದ ಬದಲಾಗಿ ಬಿ ರೆಡಿ ಸೂಚ್ಯಂಕ ಬಿಸ್ನೆಸ್ ರೆಡಿ ಇಂಡೆಕ್ಸನ್ನು ಬಿಡುಗಡೆ ಮಾಡಿತು. ಸೊ ಆ ಇಂಡೆಕ್ಸನ್ನು ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿತು. ಹಾಗಾದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಉತ್ತರಾಧಿಕಾರಿ ಅಥವಾ ಅದರ ಬದಲಾಗಿ ಜಾರಿಗೆ ಬಂದಿರತಕ್ಕಂಥ ಒಂದು ಇಂಡೆಕ್ಸೇ ಬಿಸ್ನೆಸ್ ರೆಡಿ ಇಂಡೆಕ್ಸ್ ಆಗಿದೆ. ಓಕೆ, ಸೊ ಬಿಸ್ನೆಸ್ ರೆಡಿ ಇಂಡೆಕ್ಸ್ನೊಂದಿಗೆ ಇದೀಗ ಭಾರತ ಸರ್ಕಾರ ಬಿಡುಗಡೆ ಮಾಡ್ತಕ್ಕಂಥ ಬ್ರಾಫ್ ಇಂಡೆಕ್ಸನ್ನು ಜೋಡಿಸ್ತಾ ಇದೆ. ಇದು ಜಾಗತಿಕ ಆರ್ಥಿಕತೆಗಳಾದ್ಯಂತ ವ್ಯಾಪಾರ ಪರಿಸರವನ್ನು ಪರಿಣಾಮಕಾತ್ಮಕವಾಗಿ ನಿರ್ಣಯಿಸುವ ಗುರಿಯನ್ನು ಹೊಂದಿರುವ ಉಪಕ್ರಮವಾಗಿದೆ. ಸೂಚ್ಯಂಕವು 3 ಹಂತಗಳಲ್ಲಿ ವಿಸ್ತರಿಸುತ್ತದೆ. ಆರಂಭದಲ್ಲಿ 54 ಆರ್ಥಿಕತೆಗಳನ್ನು ಒಳಗೊಂಡಿದೆ ಮತ್ತು 2026ರ ವೇಳೆಗೆ 180 ದೇಶಗಳನ್ನು ತಲುಪುತ್ತದೆ. ನೆಕ್ಸ್ಟ್ 8ನೇ ಕ್ವೆಶ್ಚನ್ ನೋಡೋಣ. ಇತ್ತೀಚೆಗೆ ಭಾರತೀಯ ಸೇನೆಯು 100 ಅಕಾಸ್ಥಿರ್ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಸ್ವಾಧೀನಪಡಿಸಿಕೊಂಡಿದೆ. ಹಾಗಾದರೆ ಈ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಕೆಳಗಿನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ನೋಡಿ, ಅಕಾಸ್ಥಿರ್ ಅಂತ ಕರಿತೀವಿ. ಸೊ ಇಂಗ್ಲೀಷಲ್ಲಿ ನೀವು ನೋಡ್ಕೋಬೇಕು, ಅಕಾಸ್ಥೇರ್ ಅಂತ ಕರೀತಾರೆ. ಈ ಅಕಾಸ್ಥೇರ್ ಎಂಬುದು ನೋಡಿ ಒಂದು ವಾಯು ರಕ್ಷಣಾ ವ್ಯವಸ್ಥೆ. ನೋಡಿ, ವಾಯು ರಕ್ಷಣಾ ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳಾಗಿವೆ. ಓಕೆ, ಸೊ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಭಾರತೀಯ ಸೇನೆಗೆ ಹಸ್ತಾಂತರಿಸಲಾಗಿದೆ. 100 ಹಸ್ತಾಂತರಿಸಲಾಗಿದೆ. ಓಕೆ, ಈ 100 ಅಕಾಸ್ಥಿರನ್ನು. ಹಾಗಾದರೆ ಈ ಅಕಾಸ್ಥಿರ್ ಎಂಬ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಯಾವ ಒಂದು ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳ್ತಾರೆ? ಬಿ ಡಿ ಎಲ್. ಸೊ ಓಕೆ, ಆಪ್ಷನ್ ನಂಬರ್ 2 ಸರಿಯಾಗಿದೆ, ಭಾರತ್ ಡೈನಮಿಕ್ಸ್ ಲಿಮಿಟೆಡ್. ಡೀಟೇಲ್ಸನ್ನು ನೋಡೋಣ. ಫಿನಾನ್ಷಿಯಲ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದರು. ನೋಡಿ, ಇಂಡಿಯಾಸ್ ಏರ್ ಡಿಫೆನ್ಸ್ ನೋಡಿ ಸ್ಟ್ರೆಂತ್ಸ್ ಆಗಿರತಕ್ಕಂಥ ಅಕಾಸ್ಥಿರ್ ಸಿಸ್ಟಮ್ಸ್ ಫಾರ್ ಆರ್ಮಿಗೆ ಇದೀಗ ಹಸ್ತಾಂತರಿಸಲಾಗಿದೆ. ಸೊ ಕಾರಣ ಜಾಗತಿಕ ಭದ್ರತಾ ಕಾಳಜಿಗಳ ನಡುವೆ ಭಾರತೀಯ ಸೇನೆಯು 100 ಅಕಾಸ್ಥಿರ್ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ತನ್ನ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಸೊ ಇವು ಸುಧಾರಿತ ವಾಯು ರಕ್ಷಣಾ ನಿಯಂತ್ರಣ ಮತ್ತು ವರದಿ ಮಾಡುವ ವ್ಯವಸ್ಥೆಗಳಾಗಿವೆ. ಇದು ಕ್ಷಿಪಣಿ, ರಾಕೆಟ್ ದಾರಿ ಸೇರಿದಂತೆ ವೈಮಾನಿಕ ಬೆದರಿಕೆಗಳಿಂದ ದೇಶವನ್ನು ರಕ್ಷಿಸುತ್ತದೆ. ಇದು ಅತ್ಯಾಧುನಿಕ ಸಮಗ್ರ ನಿಯಂತ್ರಣ ಮತ್ತು ವರದಿ ಮಾಡುವ ವ್ಯವಸ್ಥೆಯಾಗಿದ್ದು ಶತ್ರುಗಳ ಬೆದರಿಕೆಗಳನ್ನು ತ್ವರಿತವಾಗಿ ತಟಸ್ಥಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ನೋಡಿ, ಇದನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ಅಭಿವೃದ್ಧಿಪಡಿಸಿದೆ. ಸರಿ ಫ್ರೆಂಡ್ಸ್, ನಾನು ಆಪ್ಷನಲ್ಲಿ BDL ಅಂತ ಕೊಟ್ಟಿದ್ದೀನಿ ಅನಿಸುತ್ತೆ. ಒಂದು ನಿಮಿಷ.
ಸಾರಿ ಫ್ರೆಂಡ್ಸ್, ಇಲ್ಲಿ ನೋಡಿ ಮಿಸ್ಟೇಕ್ ಆಗಿದೆ, ಬಿ ಡಿ ಎಲ್ ಅಂತ ಕೊಟ್ಟಿದ್ದೀನಿ, ಇದು ಬಿ ಡಿ ಎಲ್ ಅಲ್ಲ. ಸೊ ಬಿ ಇ ಎಲ್, ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಓಕೆ, ಬಿ ಡಿ ಎಲ್ ಅಲ್ಲ, ಬಿ ಇ ಎಲ್. ಸೊ ಇದು ಇಂಪಾರ್ಟೆಂಟು, ನಿಮಗೆ ಈ ಥರನೂ ಕೂಡ ಕನ್ಫ್ಯೂಸ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಬಿ ಇ ಎಲ್ ಎಂಬುದು ತಿದ್ದುಪಡಿ ಮಾಡ್ಕೊಳ್ಳಿ. ಓಕೆ, ಬಿ ಇ ಎಲ್ ಸರಿಯಾಗಿರತಕ್ಕಂಥ ಉತ್ತರ. ಓಕೆ, ನೆಕ್ಸ್ಟ್ ನಾವು 9ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಅಕ್ಟೋಬರ್ 2024ರಲ್ಲಿ ಭೌಗೋಳಿಕ ಸೂಚನೆಗಳ ಟ್ಯಾಗ್ ಅಂದರೆ ಜಿ ಐ ಟ್ಯಾಗ್, ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಅಂತ ಕರೀತಾರೆ. ಸೊ ಈ ಟ್ಯಾಗನ್ನು ಪಡೆದಿರುವ ಬೋಡೋ ನಫಮ್ ಮತ್ತು ಬೋಡೋ ಓಂಡ್ಲಾ ಕೆಳಗಿನ ಯಾವ ರಾಜ್ಯದ ಪದಾರ್ಥಗಳಾಗಿವೆ? ಸೊ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4 ಅಸ್ಸಾಂ. ನೋಡಿ, ಇತ್ತೀಚೆಗೆ ಅಸ್ಸಾಂ ರಾಜ್ಯದ 8 ಪದಾರ್ಥಗಳಿಗೆ ಜಿ ಐ ಟ್ಯಾಗನ್ನು ನೀಡಲಾಗಿದೆ. ಸೊ ಅಕ್ಟೋಬರ್ 2024ರಲ್ಲಿ ನೋಡಿ 8 ಪ್ರಾಡಕ್ಟ್ಸ್ ಯೂಸ್ಡ್ ಬೈ ಅಸ್ಸಾಂ ಟ್ರೈಬ್ ಗ್ರಾಂಟೆಡ್ ಜಿ ಐ ಟ್ಯಾಗ್. ನೋಡಿ, ಅಸ್ಸಾಂನ ಟ್ರೈಬ್ ಅಥವಾ ಬುಡಕಟ್ಟು ಜನಾಂಗದ ಪ್ರಮುಖ ಉತ್ಪನ್ನಗಳಾಗಿರತಕ್ಕಂಥ ವಸ್ತುಗಳಿಗೆ ಅಂದರೆ 8 ರೀತಿಯ ಪ್ರಾಡಕ್ಟ್ಗಳಿಗೆ ಇದೀಗ ಜಿ ಐ ಟ್ಯಾಗನ್ನು ನೀಡಲಾಗಿದೆ. ಸೊ ಅದೆಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ, ಅವು ಯಾವುವು ಅಂತಕ್ಕಂಥದ್ದು. ನೋಡಿ, ಸೊ ಇತ್ತೀಚೆಗೆ ಚೆನ್ನೈನಲ್ಲಿ ಭೌಗೋಳಿಕ ಸೂಚನೆಗಳ ನೋಂದಣಿಯು ಸಾಂಪ್ರದಾಯಿಕ ಆಹಾರ ಪದಾರ್ಥಗಳು, ಹಲವಾರು ವಿಶಿಷ್ಟವಾದ ಅಕ್ಕಿ ಬಿಯರ್ ಅಂತ ಕರೀತಾರೆ. ನೋಡಿ, ಓಕೆ, ರೈಸ್ ಬಿಯರ್ ಸೇರಿದಂತೆ ಅಸ್ಸಾಂ ಪ್ರದೇಶದ ಒಟ್ಟು 8 ಉತ್ಪನ್ನಗಳಿಗೆ ಜಿ ಐ ಟ್ಯಾಗನ್ನು ನೀಡಲಾಗಿದೆ. ಸೊ ಆ 8 ವಿಧಗಳ ಜಿ ಐ ಟ್ಯಾಗನ್ನು ನೋಡೋಣ. ಸೊ ಒಂದನೇದಾಗಿ ಅಕ್ಕಿ ಬಿಯರ್ಸ್ಗೆ ಸಂಬಂಧಪಟ್ಟಂತೆ. ಸೊ ಒಂದು ನೋಡಿ, ಬೋಡೋ ಜೌ ಗ್ವಾರ್ನ್ ಅಂತ ಕರೀತಾರೆ. ಸೊ ಇದು ಅಕ್ಕಿಗೆ ಸಂಬಂಧಪಟ್ಟಂಥ ಒಂದು ಬಿಯರ್ ಆಗಿದೆ. ಅತ್ಯಧಿಕ ಶೇಕಡಾವಾರು ಆಲ್ಕೋಹಾಲನ್ನು ಹೊಂದಿದೆ ಇದು. ಎರಡನೇದಾಗಿ ಇದು ಕೂಡ ಅದರ ರೀತಿಯಾಗಿರ್ತಕ್ಕಂಥ ಒಂದು ಅಕ್ಕಿ ಅಂತ ತಯಾರಿಸಿರ್ತಕ್ಕಂಥ ಒಂದು ಬಿಯರ್ ಆಗಿದೆ. ಮೈಬ್ರಾ ಜೌ ಬಿದ್ವಿ ಅಂತ ಕರೀತಾರೆ. ಮೂರನೇದಾಗಿ ಬೋಡೋ ಜೌ ಗಿಸಿ ಅಂತ ಕರೀತಾರೆ, ಗಿಶಿ. ಓಕೆ, ಸೊ ಇದು ಅಕ್ಕಿಗೆ ಸಂಬಂಧಪಟ್ಟ ಅಕ್ಕಿಯಿಂದ ತಯಾರಿಸಿರೋ ಆಲ್ಕೋಹಾಲ್ ಅದು. ನೆಕ್ಸ್ಟು ಸಾಂಪ್ರದಾಯಿಕ ಆಹಾರ ಉತ್ಪನ್ನಗಳಿಗೂ ಕೂಡ ನೀಡಲಾಗಿದೆ. ಸೊ ಅಲ್ಲಿ ಬೋಡೋ ನಫಮ್ ಅಂತ ಕರಿತೀವಿ. ಇದು ಮೀನಿನ ಪ್ರಮುಖ ಮತ್ತು ನೆಚ್ಚಿನ ಖಾದ್ಯವಾಗಿದೆ. ಅಂದರೆ ಮೀನಿನಿಂದ ಒದಗಿಸಿ ತಯಾರಿಸತಕ್ಕಂಥ ಒಂದು ಖಾದ್ಯ. ಇನ್ನು ಬೋಡೋ ಓಂಡ್ಲಾ ಅಂತ ಕರಿತೀವಿ. ಇನ್ನು ಬೋಡೋ ಗ್ವಾಕ್ ಅಂತ ಕರೀತಾರೆ. ನೆಕ್ಸ್ಟ್ 7ನೇದು ಬೋಡೋ ನಾಜಿ ಅಂತಲೂ ಕೂಡ ಕರೀತಾರೆ. ಸೊ 8ನೇದಾಗಿ ಬೋಡೋ ಅರೋನಾಯಿ. ಸೊ ಎಲ್ಲ ಈ ರೀತಿಯಾಗಿರತಕ್ಕಂಥ ವಸ್ತುಗಳಿಗೆ ಇತ್ತೀಚೆಗೆ ಜಿ ಐ ಟ್ಯಾಗನ್ನು ನೀಡಲಾಗಿದೆ. ಸೊ ಬೋಡೋ ಎಂಬತಕ್ಕಂಥ ಹೆಸರನ್ನು ಹೊಂದಿದೆ. ಅದರ ಮುಂದಿನ ವಿವಿಧ ಅಕ್ಷರಗಳನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 10ನೇ ಕ್ವಶನ್ ನೋಡೋಣ. ಪ್ಲೂಟೋ ಗ್ರಹದ ನೋಡಿ, ಪ್ಲೂಟೋ ಗ್ರಹದ ಯಾವ ಉಪಗ್ರಹದಲ್ಲಿ ಅಂದರೆ ಪ್ಲೂಟೋದ ಕೆಳಗಿನ ಯಾವ ಉಪಗ್ರಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ ಅನಿಲಗಳನ್ನು ಹೊಂದಿರುವ ವಿಷಯವನ್ನು ವಿಜ್ಞಾನಿಗಳು ಇತ್ತೀಚೆಗೆ ಪತ್ತೆ ಮಾಡಿದ್ದಾರೆ? ಸರಿಯಾಗಿರ್ತಕ್ಕಂಥ ಉತ್ತರ ಚರೂನ್. ನೋಡಿ, ಚರೂನ್ ಎಂಬತಕ್ಕಂಥ ಉಪಗ್ರಹ ಪ್ಲೂಟೋ ಗ್ರಹದ ಅಂದರೆ ಪ್ಲೂಟೋದ ಒಂದು ಪ್ರಮುಖ ಉಪಗ್ರಹವಾಗಿದೆ. ಸೊ ಪ್ಲೂಟೋದ ಈ ಉಪಗ್ರಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ ಅನಿಲಗಳು ಇರುವುದನ್ನು ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ನ್ಯೂಸ್ ಪೇಪರಲ್ಲಿ ಮಾಹಿತಿ ಇತ್ತು. ಸೊ ನೆನಪಿರಲಿ. ಸೊ ಈ ಚರೂನ್ ಏನಿದೆ ಇದು ಪ್ಲೂಟೋದ ಅರ್ಧದಷ್ಟು ಗಾತ್ರವನ್ನು ಹೊಂದಿದೆ. 1214 ಮೀಟರ್ ಅಡ್ಡಲಾಗಿ ಅಳತೆಯನ್ನು ಹೊಂದಿದೆ. 1978ರಲ್ಲಿ ಇದನ್ನು ಕಂಡುಹಿಡಿಯಲಾಗಿದೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ 11ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಅಂದರೆ 2024ರ ಶಾಸ್ತ್ರ ರಾಮಾನುಜನ್ ಪ್ರಶಸ್ತಿಯನ್ನು ಕೆಳಗಿನ ಯಾವ ವ್ಯಕ್ತಿಗೆ ನೀಡಿ ಗೌರವಿಸಲಾಗಿದೆ? ನೋಡಿ, ಶಾಸ್ತ್ರ ರಾಮಾನುಜನ್ ಅವಾರ್ಡ್ ಏನಿದೆ, ಸೊ ಈ ಒಂದು ಅವಾರ್ಡನ್ನು ವಿಶ್ವದಾದ್ಯಂತ ಯಾವುದೇ ವ್ಯಕ್ತಿಗೆ ನೀಡಲಾಗುತ್ತದೆ. ಸೊ 32 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅತ್ಯಂತ ಪ್ರಮುಖ ವ್ಯಕ್ತಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಶಾಸ್ತ್ರ ರಾಮಾನುಜನ್ ಅವಾರ್ಡ್ ಈ ವರ್ಷ ಪಡೆದಿರತಕ್ಕಂಥವರು ಅಲೆಕ್ಸಾಂಡರ್ ಡನ್ ಅಂತ ಕರಿತೀವಿ. ಅಲೆಕ್ಸಾಂಡರ್ ಡನ್ ಅವರಿಗೆ ಈ ವರ್ಷ ಶಾಸ್ತ್ರ ರಾಮಾನುಜನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ವಿಶ್ವದಾದ್ಯಂತ ಯಾವುದೇ ವ್ಯಕ್ತಿಗೆ ನೀಡಲಾಗುತ್ತದೆ. ಸೊ ಇವರು ಜಾರ್ಜಿಯಾ ದೇಶದವರು. ನೋಡಿ, ಜಾರ್ಜಿಯಾ ದೇಶದ ಟೆಕ್ನಾಲಜಿಸ್ಟ್ ಆಗಿರತಕ್ಕಂಥ ಫ್ಯಾಕಲ್ಟಿ ಇವರು. ಸೊ ವಿನ್ಸ್ ಶಾಸ್ತ್ರ ರಾಮಾನುಜನ್ ಅವಾರ್ಡ್ ಫಾರ್ 2024
ಓಕೆ, ಸೊ ಇಲ್ಲಿ ಗಮನಿಸಬಹುದು ನೋಡಿ, 2024 ಹ್ಯಾಸ್ ಬಿನ್ ಅವಾರ್ಡೆಡ್ ಡಾಕ್ಟರ್ ಅಲೆಕ್ಸಾಂಡರ್ ಡನ್ ಆಫ್ ದ ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೋಡಿ, ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿಯ ಪ್ರಮುಖ ಪ್ರೊಫೆಸರ್ ಇವರು. ಸೊ ಇದು $10,000 ಪ್ರೈಸನ್ನು ಹೊಂದಿದೆ. ಸೊ ತುಂಬಾ ಇಂಪಾರ್ಟೆಂಟ್, $10,000 ಪ್ರೈಸು. ಓಕೆ, ಇತ್ತೀಚೆಗೆ 2024 ಶಾಸ್ತ್ರ ರಾಮಾನುಜನ್ ಪ್ರಶಸ್ತಿಯನ್ನು ಅಲೆಕ್ಸಾಂಡರ್ ಡನ್ ಅವರಿಗೆ ನೀಡಲಾಗಿದೆ. ಸೊ ಇವರಿಗೆ ಯಾಕೆ ಪ್ರಶಸ್ತಿ ನೀಡಲಾಗಿದೆ ಅಂತ ಕೇಳಿದರೆ, ಮಾಡ್ಯುಲರ್ ರೂಪಗಳು, ಅರ್ಧ ಅವಿಭಾಜ್ಯ ತೂಕದ ರೂಪಕಗಳು, ಮೆಟಾಪ್ಲೆಕ್ಟಿಕ್ ರೂಪಗಳು. ನೋಡಿ, ಮಾಡ್ಯುಲರ್ ಫಾರ್ಮ್ಸ್ ಆಫ್ ಇಂಟೆಗ್ರಲ್ ವೆಯ್ಟ್ ಫಾರ್ಮ್ಸ್, ಮೆಟಾಪ್ಲಾಕ್ಟಿಕ್ ಫಾರ್ಮ್ಸ್ ಇವುಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳು ಮತ್ತು ಪೂರ್ಣಾಂಕ ವಿಭಾಗಗಳೊಂದಿಗಿನ ಅವುಗಳ ಸಂಬಂಧಗಳ ಅಧ್ಯಯನದಲ್ಲಿನ ಅತ್ಯಂತ ಪ್ರವೀಣತೆಗಾಗಿ ಡನ್ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಓಕೆ, ಸೊ ಹಾಗಾದರೆ ಈ ಶಾಸ್ತ್ರ ರಾಮಾನುಜನ್ ಪ್ರಶಸ್ತಿ ಬಗ್ಗೆ ನಾವು ನೋಡೋಣ. ಇದನ್ನು 2005 ಸ್ಥಾಪಿಸಲಾಯಿತು. ಇದು ತಮಿಳುನಾಡಿನ ಅಂದರೆ ಶಾಸ್ತ್ರದ ವಿಸ್ತೃತ ರೂಪ ಗಮನಿಸಿ, ಷಣ್ಮುಗ ಕಲೆ, ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಶೋಧನಾ ಅಕಾಡೆಮಿ ಈ ಪ್ರಶಸ್ತಿಯನ್ನು ನೀಡುತ್ತದೆ. ನೋಡಿ, ಶಾಸ್ತ್ರದ ವಿಸ್ತೃತ ರೂಪ ಏನು? ಯಾಕಂದರೆ ಶಾಸ್ತ್ರ ಅಂದರೆ ಏನಂತ ಕೇಳಿದ್ರೆ ಷಣ್ಮುಗ ಆರ್ಟ್ಸ್, ಸೈನ್ಸ್, ಟೆಕ್ನಾಲಜಿ ಆ್ಯಂಡ್ ರಿಸರ್ಚ್ ಅಕಾಡೆಮಿ. ಸೊ ಆ ಒಂದು ಅಕಾಡೆಮಿಯ ವಿಶ್ವವಿದ್ಯಾಲಯ ಅಥವಾ ಯೂನಿವರ್ಸಿಟಿ ಪ್ರತಿ ವರ್ಷ ಈ ಪ್ರಶಸ್ತಿ ನೀಡುತ್ತದೆ. ಸರಿಸುಮಾರು ಅಷ್ಟು ಬಹುಮಾನದ ಮೊತ್ತ $10,000 ಆಗಿದೆ. $1ಗೆ ಭಾರತೀಯ ಕರೆನ್ಸಿ ಪ್ರಕಾರ ಈಗ $80 ಇರತಕ್ಕಂಥದ್ದು. ಓಕೆ, ನೋಡಿ, ಈ ಅಸಾಧಾರಣ ಕೊಡುಗೆಗಾಗಿ 32 ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನ, ಇದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, 32 ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನ ಗಣಿತ ತಜ್ಞರು, ಓಕೆ, ಗಣಿತ ಶಾಸ್ತ್ರಕ್ಕೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಎಂಬುದು ಫಸ್ಟ್ ಗೊತ್ತಿರಬೇಕು. 32 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಎಂಬುದು ಎರಡನೇದಾಗಿದೆ. ವಿಶೇಷವಾಗಿ ಶ್ರೀನಿವಾಸ ರಾಮಾನುಜನ್ ಅವರು ಕೆಲಸದಿಂದ ಸ್ಫೂರ್ತಿ ಪಡೆದ ಕ್ಷೇತ್ರಗಳಲ್ಲಿ ಇದನ್ನು ನೀಡಲಾಗುತ್ತದೆ. ಶ್ರೀನಿವಾಸ ರಾಮಾನುಜನ್ ಬಗ್ಗೆ ಅವರು ಡಿಸೆಂಬರ್ 22, 1887 ತಮಿಳುನಾಡಿನಲ್ಲಿ ಜನಿಸಿದರು. ಸಂಖ್ಯಾ ಸಿದ್ಧಾಂತ, ದೀರ್ಘವೃತ್ತದ ಕಾರ್ಯಗಳು, ವಿಭಜನಾ ಸಿದ್ಧಾಂತ ಮತ್ತು ಹೈಪರ್ ಜಿಯೋಮೆಟ್ರಿಕ್ ಸರಣಿ, ನೋಡಿ, ನಂಬರ್ ಥಿಯರಿ, ಎಲಿಪ್ಟಿಕ್ ಫಂಕ್ಷನ್ಸ್, ಪಾರ್ಟಿಷನ್ ಥಿಯರಿ ಆ್ಯಂಡ್ ಹೈಪರ್ ಜಿಯೋಮೆಟ್ರಿಕ್ ಸೀರೀಸ್ ಇವುಗಳಲ್ಲಿ ಪ್ರವರ್ತಕ ಕೊಡುಗೆಗಾಗಿ ತುಂಬಾ ಹೆಸರುವಾಸಿಯಾಗಿದ್ದಾರೆ. ಅವರ ಪ್ರತಿಭೆಯನ್ನು 1913 GH ಹಾರ್ಡಿ ಗುರುತಿಸಿದರು. ನೋಡಿ, GH ಹಾರ್ಡಿ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ರಾಮಾನುಜನ್ ಅವರ ಜೀವನದಲ್ಲಿ. ಸೊ ಇವರೇ ಫಾರಿನಿಗೆ ಅವರಿಗೆ ಕರ್ಕೊಂಡೋಗಿದ್ದು. ಸೊ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಅವರನ್ನು ಓದಿಸ್ತಾರೆ ಕೂಡ GH ಹಾರ್ಡಿ. ಸೊ ಎಲ್ಲ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ ಸ್ನೇಹಿತರೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.